ಈ ಅಶ್ವಿನಿ ನಕ್ಷತ್ರದಲ್ಲಿ ಬರತಕ್ಕಂತಹ ಒಂದು 4 ಚರಣಗಳ ಒಂದು ಚೂ ಚೇ ಚೋ ಲ ಅನ್ನುವಂಥ ಈ 4 ಅಕ್ಷರಗಳಲ್ಲಿ ಬರತಕ್ಕಂತಹ ಜನ್ಮ ನಕ್ಷತ್ರದವರಿಗೆ ಯಾವ ರೀತಿ ಒಂದು ಫಲ ಬರುತ್ತೆ ಅನ್ನುವಂಥ ವಿಚಾರ ನೋಡೋದಾದ್ರೆ, ಇವರು ಯಾವ ರೀತಿ ಇರ್ತಾರೆ, ಸದಾ ಅಧ್ಯಯನಶೀಲರಾಗಿರ್ತಕ್ಕಂಥದ್ದು, ಯಾವತ್ತೂ ಬಹಳಷ್ಟು ವಿಚಾರಗಳನ್ನ ಮಾಡ್ತಕ್ಕಂಥದ್ದು, ಯಾವುದೇ ವಿಚಾರಗಳಿದ್ರೂ ಕೂಡ ಅದನ್ನ ಅಧ್ಯಯನಕ್ಕೆ ತಿರುಗಿಸ್ಕೊಳ್ತಕ್ಕಂಥ ಒಂದು ಮನಸ್ಥಿತಿ ಜಾಸ್ತಿ ಇರತಕ್ಕಂಥದ್ದು. ಅಂದರೆ ವಿಚಾರ ಜಾಸ್ತಿ ಮಾಡ್ತಾರೆ. ಅದ್ರ ಬಗ್ಗೆ ಒಂದು ಆ್ಯಂಗಲ್ ಅಲ್ಲಿ ಯೋಚನೆ ಮಾಡೋದಾದ್ರೆ ಅವರು 10 ಆ್ಯಂಗಲ್ ಅಲ್ಲಿ ಯೋಚನೆ ಮಾಡ್ತಕ್ಕಂಥ ಮನಸ್ಥಿತಿ ಉಳ್ಳವರಾಗಿರ್ತಾರೆ, ವಿಚಾರಶೀಲರಾಗಿರ್ತಕ್ಕಂಥದ್ದು. ಮತ್ತು ಇವರು ಕೆಲವೊಂದು ಸಂದರ್ಭದಲ್ಲಿ ಚಂಚಲ ಪ್ರವೃತ್ತಿಯವರಾಗಿರ್ತಕ್ಕಂಥದ್ದು. ಆದರೆ ಸ್ವಲ್ಪ ಲೇಖಕರು ಕೂಡ ಮತ್ತು ಪ್ರಾಮಾಣಿಕರು ಆಗಿರ್ತಕ್ಕಂಥದ್ದು. ಸ್ವಲ್ಪ ಮನಸ್ಥಿತಿ ಚಂಚಲವಾಗಿದ್ರೂ ಕೂಡ ಪ್ರಾಮಾಣಿಕತೆಗೆ ಯಾವುದೇ ರೀತಿಯಿಂದ ಕೊರತೆ ಇರೋದಿಲ್ಲ. ಆಮೇಲೆ ಸ್ವಲ್ಪ ಲೇಖನಿಯನ್ನ ಬರೀತಕ್ಕಂಥ ಹವ್ಯಾಸಗಳನ್ನ ರೂಢಿಸ್ಕೊಳ್ತಕ್ಕಂಥ ಮನಸ್ಥಿತಿ ಉಳ್ಳವರು. ಆಮೇಲೆ ಈ ಕೆಲವೊಂದು ಜನರು ಏನಾಗುತ್ತೆ, ಸ್ವಲ್ಪ ಮನೆಯಲ್ಲಿ ಕಲಹ, ಸಣ್ಣ ಪುಟ್ಟ ವಿಚಾರಕ್ಕೆ ವಾದಗಳಾಗುವಂಥ ಸಾಧ್ಯತೆಗಳು ಜಾಸ್ತಿ ಕಂಡು ಬರ್ತಾ ಇರತಕ್ಕಂಥದ್ದು. ಕೆಲವೊಬ್ಬರಿಗಿದ್ರೆ ಸ್ವಲ್ಪ ಮಹತ್ವಾಕಾಂಕ್ಷೆಯುಳ್ಳವರು ಮತ್ತು ವಿಚಾರಗಳನ್ನು ಸ್ವಲ್ಪ ಅದನ್ನು ಯೋಚನೆ ಮಾಡ್ತಕ್ಕಂತಹ ಮನಸ್ಥಿತಿ ಉಳ್ಳವರು ಆಗಿರ್ತಾರೆ. ಇನ್ನು ಈ ನಕ್ಷತ್ರದಲ್ಲಿ ಜನಿಸಿರುವವರು ನಕ್ಷತ್ರದ 4 ಚರಣಗಳ ಅನುಸಾರವಾಗಿ ಪ್ರತಿ ಚರಣಗಳಂತೆ 4 ಚರಣಗಳ ಜನರು ಯಾವ ರೀತಿ ಇರ್ತಾರೆ ಅನ್ನುವಂಥ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಅಂದರೆ 1ನೇ ಚರಣದವರೇ ಹಾಗೆ, 2ನೇ ಚರಣದವರೇ ಹಾಗೆ, 4ನೇ ಚರಣದವರೇ ಹಾಗೆ. ಇದ್ರ ಬಗ್ಗೆ ನಾನು ಸೀರಿಯಲ್ ಆಗಿ ಹೇಳ್ತಾ ಹೋದರೆ, ಈ ಅಶ್ವಿನಿ ನಕ್ಷತ್ರದ 4 ಚರಣಗಳು, ಈ 1ನೇ ಚರಣದಲ್ಲಿ ಹುಟ್ಟಿರ್ತಕ್ಕಂತಹ ಜನರು ಯಾವ ರೀತಿ ಇರ್ತಾರೆ ಅಂತಂದ್ರೆ, ಸ್ವಲ್ಪ ಹಾರ್ಡ್ ಆಗಿರ್ತಾರೆ. ಸ್ವಲ್ಪ ಏನೇ ಇದ್ರೂ ಕೂಡ ನಿಷ್ಠುರವಾಗಿ ಮಾತನಾಡ್ತಕ್ಕಂಥದ್ದು, ನಿರಂಕುಶವಾಗಿರ್ತಕ್ಕಂಥದ್ದು, ನೇರ ನುಡಿ ನೇರ ಸ್ವಭಾವ